ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅತಿ ಹೆಚ್ಚು ಬೆಲೆ ಬಾಳುವ ಲೋಹ ಪ್ಲಾಟಿನಂ. ತಂಬಾಕಿನಲ್ಲಿರುವ ವಿಷವಸ್ತು ನಿಕೋಟಿನ್. ಅಯೋಡಿನ್ ಕೊರತೆಯಿಂದ ಬರುವ ರೋಗ ಗಳಗಂಡ. ಸಾಧಾರಣ ಮಾನವನ ಮೆದುಳಿನ ಗಾತ್ರ 1400 ಗ್ರಾಂಗಳು, 1500 ಕ್ಯೂಬಿಕ್ ಸೆಂಟಿಮೀಟರ್. ರಕ್ತ ಕೆಂಪಾಗಿರುವುದಕ್ಕೆ ಕಾರಣ ಹಿಮೋಗ್ಲೋಬಿನ್. ಚಿನ್ನವನ್ನ ಕರಗಿಸುವ ದ್ರವ ಅಕ್ವರಿಜಿಯಾ. ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಟಾರ್ಟಾರಿಕ್ ಆಮ್ಲ. ಅಗ್ನಿಶಾಮಕದಲ್ಲಿ ಉಪಯೋಗಿಸುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಸಿಡುಬು ರೋಗಕ್ಕೆ ಕಾರಣವಾಗುವ ವೈರಸ್ ಪ್ಯಾರಾಮಿಕ್ಸೋ. HNO3 ಇದು ಯಾವ ಸಂಯುಕ್ತದ ಅಣುಸೂತ್ರವಾಗಿದೆ? ನೈಟ್ರಿಕ್ ಆಮ್ಲ. ವಿಶ್ವ ಅಂಚೆ ಒಕ್ಕೂಟದ ಕೇಂದ್ರ ಕಚೇರಿ ಬರ್ನ್ನಲ್ಲಿದೆ. ವಾಯುಮಂಡಲದಲ್ಲಿ ಜಲಾಂಶವು ಹೆಚ್ಚಾಗಿದ್ದಲ್ಲಿ ಒತ್ತಡವು ಹೆಚ್ಚಾಗಿರುವುದು. ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ B12. ಭಯ, ಉದ್ವೇಗದಂತಹ ಸಂದರ್ಭದಲ್ಲಿ ದೇಹದಲ್ಲಿ ತಯಾರಾಗುವ ಹಾರ್ಮೋನ್ ಅಡ್ರಿನಲಿನ್. ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯುತ್ತೇವೆ, ಏಕೆಂದರೆ ಅಡ್ರಿನಲಿನ್ ಹಾರ್ಮೋನ್ ತುರ್ತು ಪರಿಸ್ಥಿತಿಯಲ್ಲಿ ವ್ಯಕ್ತಿಯ ಜೀವವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಆಕಾಶವು ನೀಲಿಯಾಗಿ ಕಾಣುತ್ತದೆ ಏಕೆಂದರೆ ಭೂಮಿಯ ವಾಯುಮಂಡಲವು ನೀಲಿ ಬೆಳಕನ್ನು ಚದುರಿಸುತ್ತದೆ. ಹುಟ್ಟುತ್ತಿರುವ ಅಥವಾ ಮುಳುಗುತ್ತಿರುವ ಸೂರ್ಯ ಇತರ ಕಿರಣಗಳಿಗಿಂತ ಕೆಂಪಾಗಿ ಕಾಣುತ್ತದೆ, ಕಾರಣ ಕೆಂಪು ಕಿರಣಗಳನ್ನು ಬಿಟ್ಟು ಉಳಿದೆಲ್ಲ ಕಿರಣಗಳನ್ನು ವಾತಾವರಣವು ಚದುರಿಸುತ್ತದೆ. ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಯಾವ ಮಸೂರವನ್ನು ಬಳಸುತ್ತಾರೆ? ನಿಮ್ನ ಮಸೂರ. ಸೂರ್ಯನ ಬೆಳಕು ವಿವಿಧ ಬಣ್ಣಗಳಿಂದಾಗಿದೆ ಎಂದು ಪ್ರಯೋಗಗಳಿಂದ ಸಾಬೀತು ಮಾಡಿದ ವಿಜ್ಞಾನಿ ನ್ಯೂಟನ್. ರೈಲ್ವೆ ಬ್ರಾಡ್ಗೇಜ್ ಅಳತೆ 5 ಅಡಿ 6 ಇಂಚು ಅಥವಾ 1.676 ಮೀಟರ್. ಮೀಟರ್ ಗೇಜ್ನ ಅಳತೆ 3 ಅಡಿ 3/4 ಇಂಚು ಅಥವಾ 1 ಮೀಟರ್. ನ್ಯಾರೋ ಗೇಜ್ನ ಅಳತೆ 2 ಅಡಿ 2 ಇಂಚು ಅಥವಾ 0.762 ಮೀಟರ್. ಕ್ಯಾನ್ಸರ್ ಉಂಟು ಮಾಡುವ ಜೀನ್ ಅಂಕೋಜೀನ್. ಆಮ್ಲಜನಕವನ್ನು ಸಂಗ್ರಹಿಸುವ ಪ್ರೋಟೀನ್ ಮಯೋಗ್ಲೋಬಿನ್. ಇದು 2 ತಲೆಯ ಹಾವು ಎರಿಕ್ಸ್. ಯಾವುದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುತ್ತದೆ? ಬೀನ್ಸ್ ಅಥವಾ ಹುರುಳಿಕಾಯಿನಲ್ಲಿ. ಮೀನೆಣ್ಣೆಯಲ್ಲಿ ಯಾವುದು ಅಧಿಕವಿರುತ್ತದೆ? ವಿಟಮಿನ್ A ಮತ್ತು D. ವೈದ್ಯರು ಸೂರ್ಯಕಾಂತಿ ಎಣ್ಣೆಯನ್ನು ಉಪಯೋಗಿಸಲು ಸಲಹೆ ನೀಡುವುದರ ಕಾರಣ ಅಧಿಕ ಪ್ರಮಾಣದ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರುವುದರಿಂದ. ಇತ್ತೀಚೆಗೆ ಕಂಡುಹಿಡಿದ ವಿಟಮಿನ್ ಯಾವುದು? B17. ಕ್ಯಾನ್ಸರ್ ನಿಯಂತ್ರಣಕ್ಕೆ. ಹಲ್ಲಿನ ದವಡೆಯಿಂದ ರಕ್ತಸ್ರಾವವಾಗುವುದನ್ನು ತಡೆಗಟ್ಟಲು ಕಾರಣ ವಿಟಮಿನ್ C. ನಮ್ಮ ದೇಹದ ಯಾವ ಭಾಗದಿಂದ ವಿಟಮಿನ್ D ಉತ್ಪಾದನೆಯಾಗುತ್ತದೆ? ಚರ್ಮದಲ್ಲಿ. ಬಂಜೆತನ ನಿವಾರಣೆಗೆ ಉಪಯೋಗಿಸುವ ವಿಟಮಿನ್ E. ಸುಲಭ ಹೆರಿಗೆಗೆ ಕಾರಣವಾದ ಹಾರ್ಮೋನ್ ಲಾಕ್ಸಿನ್. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ದಾಟುವಾಗ ತನ್ನ ಪ್ರಸರಣದ ದಿಕ್ಕನ್ನು ಬದಲಿಸುತ್ತದೆ. ಇದನ್ನು ಬೆಳಕಿನ ವಕ್ರೀಭವನ ಎನ್ನುತ್ತೇವೆ. ಭೂಮಿಯ ಮೇಲ್ಮಟ್ಟದ ವಾಯು ಅತಿ ಬಿಸಿಯಾಗಿರುತ್ತದೆ. ಅತಿ ಕಮ್ಮಿ ಬಾಗುವ ಬೆಳಕು ಕೆಂಪು ಬಣ್ಣದ್ದು, ಅತಿ ಹೆಚ್ಚು ಬಾಗುವ ಬೆಳಕು ನೇರಳೆ ಬಣ್ಣದ್ದು. ಬೆಳಕಿನ ಕೇಂದ್ರ ಯಾವಾಗಲೂ ಬೆಳಕಿನ ಆಕಾರದ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ. ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುವ ಕಣ್ಣಿನ ದೋಷಕ್ಕೆ ಸಮೀಪ ದೃಷ್ಟಿ ಎನ್ನುತ್ತೇವೆ. ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು ಹತ್ತಿರದಲ್ಲಿನ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುವ ಕಣ್ಣಿನ ದೋಷಕ್ಕೆ ದೂರದೃಷ್ಟಿ ಎನ್ನುತ್ತೇವೆ. ಪೀನ ಮಸೂರವನ್ನು ಉಪಯೋಗಿಸಿ ಒಂದು ವಸ್ತುವಿನ ಸತ್ಯ ಪ್ರತಿಬಿಂಬವನ್ನು ತೆರೆಯ ಮೇಲೆ ಪಡೆಯುವುದೇ ಕ್ಯಾಮರಾ. ದೂರದರ್ಶನ ಕಂಡುಹಿಡಿದವರು JL ಬೇರ್ಡ್. ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದವರು ಗೆಲಿಲಿಯೋ ಗೆಲಿಲಿ. ಮೆಣಸಿನಕಾಯಿಯಲ್ಲಿರುವ ಖಾರಕ್ಕೆ ಕಾರಣ ಕ್ಯಾಪ್ಸಿಸಿನ್. ಗಾಳಿಯಲ್ಲಿ ಸಾರಜನಕದ ಪ್ರಮಾಣ 71%. ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ 21%. ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ 0.03%. ಗಾಳಿಯಲ್ಲಿ ಜಡಾನಿಲಗಳ ಪ್ರಮಾಣ 0.97%. ಗಾಳಿಯ ಪ್ರಮುಖ ಘಟಕಗಳು ಸಾರಜನಕ ಮತ್ತು ಆಮ್ಲಜನಕ. DNA ಆನುವಂಶಿಕವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಹರಿಯುವ ಜೀನ್ ಸಾಮಗ್ರಿ. ಇದರ ದ್ವಿಸುರುಳಿ ರಚನೆಯನ್ನು ಪತ್ತೆ ಹಚ್ಚಿದವರು ವ್ಯಾಟ್ಸನ್ ಮತ್ತು ಕ್ರಿಕ್. ಚಿಕುನ್ ಗುನ್ಯಾ ಮತ್ತು ಡೆಂಗ್ಯೂ ಜ್ವರಕ್ಕೆ ಕಾರಣವಾದ ವಾಹಕ ಜೀವಿ ಈಡಿಸ್ ಈಜಿಪ್ಟಿ ಸೊಳ್ಳೆ. ವಾತಾವರಣಕ್ಕೆ ಅತಿ ಕಡಿಮೆ ಹೊಗೆಯನ್ನು ಹೊರಸೂಸುವ ಬೋಯಿಂಗ್ ಕಾರ್ಪೊರೇಷನ್ ಬಿಡುಗಡೆ ಮಾಡಿದ ನೂತನ ವಿಮಾನದ ಹೆಸರು ಗ್ರೀನ್ ಪ್ಯಾಸೆಂಜರ್ ಜೆಟ್. ಯಾವ ರಾಜ್ಯ ವಿವಾಹ ಪೂರ್ವ HIV/AIDS ಪರೀಕ್ಷೆ ಕಡ್ಡಾಯ ಮಾಡಿತು? ಗೋವಾ. ಜೀವಿಗಳು ವಾಸಿಸುವ ವಾಯುಮಂಡಲದ ಭಾಗ ಹವಾಗೋಳ. ಹಿಮ್ಮುಖ ಚಲನೆ ಹೊಂದಿರುವ ಗ್ರಹ ಶುಕ್ರ. 1930ರಲ್ಲಿ ಆವಿಷ್ಕರಿಸಿದ ಉಪಗ್ರಹ ಟೈಟಾನ್.
ಈ ಮೋಡಗಳು ಮಂಜಿನ ಕಣಗಳನ್ನು ಹೊಂದಿರುತ್ತವೆ. ಸಿರ್ರಸ್ ಆಶ್ಚರ್ಯದ ಲೋಹ ಬಾಕ್ಸೈಟ್, ಕಪ್ಪು ವಜ್ರ ಅಥವಾ ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ವಸ್ತು ಕಲ್ಲಿದ್ದಲು, ಕಾಗೆ ಬಂಗಾರ ಎಂದು ಕರೆಯಲ್ಪಡುವ ವಸ್ತು ಅಬ್ರಕ. ಹುಚ್ಚುನಾಯಿ ಕಡಿತದಿಂದಾಗುವ ರೇಬಿಸ್ ಕಾಯಿಲೆಗೆ ಲಸಿಕೆ ಕಂಡುಹಿಡಿದವರು ಹಾಪ್ಕಿನ್ಸ್. ಆರೋಗ್ಯವಂತ ವ್ಯಕ್ತಿಯ ಹೃದಯ 1 ನಿಮಿಷಕ್ಕೆ ಬಡಿದುಕೊಳ್ಳುವುದು 70 ರಿಂದ 72 ಸಲ. ವಿಶ್ವದ ಅತಿ ಎತ್ತರದ ಮರವಾದ ಇದರ ಎತ್ತರ 1,15,245 ಅಡಿಗಳು. ಹೈಪೆರಿಯಾನ್ ಅತಿ ಹಗುರವಾದ ಅನಿಲ, ಜಲಜನಕ. ಕ್ಷಯರೋಗ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ಶ್ವಾಸಕೋಶ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಬೇಕಾಗುವ ಸಮಯ 8 ನಿಮಿಷ 2 ಸೆಕೆಂಡ್ಗಳು. ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ರಾಸಾಯನಿಕ ಸಂವೇದನೆಗಳನ್ನು ಗ್ರಹಿಸಬಲ್ಲವು ಮೂಗು ಮತ್ತು ನಾಲಿಗೆ. ಸಸ್ಯ ಮತ್ತು ಪ್ರಾಣಿಗಳು ತಮ್ಮ ಉಳಿವಿಗೆ ಅಜೈವಿಕ ಘಟಕಗಳನ್ನು ಆಶ್ರಯಿಸಿವೆ. ಸಸ್ಯಗಳು ತಮ್ಮ ಉಳಿವಿಗೆ ಪ್ರಾಣಿಗಳನ್ನು ಆಶ್ರಯಿಸಿವೆ. ಪ್ರಾಣಿಗಳು ತಮ್ಮ ಉಳಿವಿಗಾಗಿ ಸಸ್ಯಗಳನ್ನು ಅವಲಂಬಿಸಿವೆ. ಭೂಮಿಯ ಮೇಲೆ ನೀರು ಯಾವ ಸ್ಥಿತಿಯಲ್ಲಿದೆ? ಘನ, ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿದೆ. ನಕ್ಷತ್ರಗಳಲ್ಲಿ ಸೂರ್ಯನೇ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವುದಕ್ಕೆ ಕಾರಣ ಅದರ ತಾಪ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವುದು. ಶುಕ್ರ ಗ್ರಹದ ವಾತಾವರಣದಲ್ಲಿ ಅಧಿಕ ಒತ್ತಡ ಉಂಟಾಗಲು ಕಾರಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲದ ಆವಿ. 3 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡ ವಿಜ್ಞಾನಿ ಮೇರಿ ಕ್ಯೂರಿ. ಬೋಲ್ಗಾರ್ಡ್ ಟೆಕ್ನಾಲಜಿ ಯಾವ ಬೆಳೆಗೆ ಸಂಬಂಧಿಸಿದ್ದು? ಹತ್ತಿ ಬೆಳೆಗೆ. ನೀರನ್ನು ಶುದ್ಧೀಕರಿಸಲು ನೀರಿನಲ್ಲಿ ಹಾಯಿಸುವ ಅನಿಲ ಕ್ಲೋರಿನ್. ಕಣ್ಣುಗಳ ಆರೋಗ್ಯಕರ ನಿರ್ವಹಣೆಗೆ ಸಹಾಯಕವಾಗುವ ಜೀವಸತ್ವ ಎ ಜೀವಸತ್ವ. ನಕ್ಷತ್ರಗಳಿಗಿರುವ ದೂರವನ್ನು ಯಾವ ಮಾನದಲ್ಲಿ ಅಳೆಯುತ್ತಾರೆ? ಬೆಳಕಿನ ವರ್ಷ ಅಥವಾ ಜ್ಯೋತಿರ್ವರ್ಷ ಅಥವಾ ಲೈಟ್ ಇಯರ್. ಪ್ರಾಣಿಗಳಂತೆ ಸಸ್ಯಗಳು ಉಸಿರಾಟಕ್ಕೆ ಉಪಯೋಗಿಸುವುದು ಆಮ್ಲಜನಕವನ್ನು. ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಅದು ನೀರಿನ ಮೇಲೆ ತೇಲುತ್ತದೆ. ಮೆದುಳಿನಲ್ಲಿ ಮುಮ್ಮೆದುಳು, ಮಧ್ಯಮೆದುಳು ಮತ್ತು ಹಿಮ್ಮೆದುಳು 3 ಭಾಗಗಳಿವೆ. ಧಾರ್ಮಿಕ ಆಚರಣೆ ಮತ್ತು ಅಭ್ಯಾಸಗಳ ಮೂಲಕ ನಡೆಸುವ ಚಿಕಿತ್ಸೆ ಹೈರೋಥೆರಪಿ. ಉಕ್ಕಿನ ಕಾಲರ್ನ ನೌಕರರು ಎಂದು ಹೇಳಲ್ಪಡುವುದು ಯಂತ್ರಮಾನವರಿಗೆ. IMEI ಸಂಕ್ಷಿಪ್ತಾಕ್ಷರದ ವಿಸ್ತರಣ ರೂಪ. ಅಂತಾರಾಷ್ಟ್ರೀಯ ಮೊಬೈಲ್ ಉಪಕರಣ ಶೋಧಕ. ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ. ಗಾಜು ತಯಾರಿಸುವಾಗ ಗಾಜಿನಿಂದ ಗಾಳಿಗುಳ್ಳೆಗಳನ್ನು ತೆಗೆಯಲು ಬಳಸಲ್ಪಡುವುದು ಆರ್ಸೇನಿಯಂ ಆಕ್ಸೈಡ್. ಸಿಮೆಂಟ್ ಕೈಗಾರಿಕೆಗೆ ಬೇಕಾಗುವ ಅವಶ್ಯಕ ಕಚ್ಚಾ ಸಾಮಗ್ರಿಗಳು ಸುಣ್ಣದ ಕಲ್ಲು, ಮರಳು ಮತ್ತು ಜಿಪ್ಸಮ್. ಗಾಜು ತಯಾರಿಸಲ್ಪಡುವುದು ಇವುಗಳ ಮಿಶ್ರಣದಿಂದ. ಮರಳು ಮತ್ತು ಸಿಲಿಕೇಟ್ಸ್. ಆಳವನ್ನು ಅಳೆಯುವ ಏಕಮಾನ ಪ್ಯಾದಮ್. 1 ಕಿಲೋಮೀಟರ್ 0.62 ಮೈಲಿಗೆ ಸಮ. 1 ಮೈಲಿ 1.62 ಕಿಲೋಮೀಟರ್ಗೆ ಸಮ. ಸಮೀಪ ದೃಷ್ಟಿ ದೋಷಕ್ಕೆ ಕಾರಣ ಕಣ್ಣುಗುಡ್ಡೆಗಳ ವಿಸ್ತರಣೆ. ಕಣ್ಣಿನ ಪಾರದರ್ಶಕ ಭಾಗ ಕಾರ್ನಿಯಾ. ಕಿಡ್ನಿ ರೋಗ ಕಂಡುಹಿಡಿಯಲು ಬಳಸುವುದು ECG ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಹಳದಿ ಬಣ್ಣದ ಮೂತ್ರಕ್ಕೆ ಕಾರಣ ಯೂರೋಕ್ರೋಮ್. ವರ್ಣಾಂಧತೆ ಇರುವ ವ್ಯಕ್ತಿಯಿಂದ ವ್ಯತ್ಯಾಸ ಗುರುತಿಸಲು ಕಷ್ಟವಾಗುವ ಬಣ್ಣಗಳು ಹಸಿರು ಮತ್ತು ಕೆಂಪು. ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಗ್ರಂಥಿ ಪಿತ್ತಜನಕಾಂಗ ಅಥವಾ ಯಕೃತ್. ಒಂದು ಹೃದಯದ ಬಡಿತಕ್ಕೆ ಬೇಕಾಗುವ ಅಂದಾಜು ಸಮಯ 0.8 ಸೆಕೆಂಡ್. ಇನ್ಸುಲಿನ್ ಸ್ರವಿಸುವುದು ಮೇದೋಜೀರಕ ಗ್ರಂಥಿಯಲ್ಲಿ. ಸಾಮಾನ್ಯ ವಯಸ್ಕ ಮನುಷ್ಯನ ದೇಹದಲ್ಲಿರುವ ರಕ್ತದ ಪ್ರಮಾಣ 4 ರಿಂದ 5 ಲೀಟರ್ಗಳು. ಮನುಷ್ಯನಲ್ಲಿ ಉಷ್ಣಾಂಶವು ನಿಯಂತ್ರಿಸಲ್ಪಡುವುದು ಹೈಪೋಥಲಾಮಸ್ನಿಂದ. ಮಾನವನ ಮೆದುಳಿನಲ್ಲಿರುವ ಅತ್ಯಂತ ದೊಡ್ಡ ಭಾಗ ಮಹಾಮಸ್ತಿಷ್ಕ ಅಥವಾ ಸೆರಿಬ್ರಮ್. ಪಾದಗಳ ಮೂಲಕ ಮಾನವನ ದೇಹವನ್ನು ಪ್ರವೇಶಿಸುವ ದುಂಡು ಹುಳು ಕೊಕ್ಕೆ ಹುಳು. ಬೈಲ್ ರಸ ಅಥವಾ ಪಿತ್ತರಸ ಸ್ರವಿಸುವುದು ಪಿತ್ತಕೋಶದಿಂದ. ಮಾನವ ದೇಹದಲ್ಲಿರುವ ಅತ್ಯಂತ ಸಣ್ಣ ಕೋಶಗಳು ರಕ್ತಕೋಶಗಳು. ಮಾನವ ದೇಹದಲ್ಲಿ ಇನ್ಸುಲಿನ್ನ ಪ್ರಮುಖ ಕಾರ್ಯ ದೇಹದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುವುದು. ಆಹಾರವು ಸಂಪೂರ್ಣವಾಗಿ ಜೀರ್ಣವಾಗುವುದು ಸಣ್ಣ ಕರುಳಿನಲ್ಲಿ. ಮಾನವನ ದೇಹದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಅಥವಾ ಧಾತು ಆಮ್ಲಜನಕ ಆಕ್ಸಿಜನ್. ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಕೋಶ ನರಕೋಶ. ಅತ್ಯಂತ ದೀರ್ಘಾಯುಷ್ಯವನ್ನು ಹೊಂದಿರುವ ಪ್ರಾಣಿ ಆಮೆ. ಗೂಡು ಕಟ್ಟುವ ಏಕೈಕ ಹಾವು ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪ. 4 ಕೋಣೆಗಳ ಹೃದಯವನ್ನು ಹೊಂದಿರುವ ಸರೀಸೃಪ ಮೊಸಳೆ. ಸಾಮಾನ್ಯವಾಗಿ ಹಾಲಿನ ಮೂಲಕ ಹರಡುವ ಕಾಯಿಲೆ ಕ್ಷಯ. ರಕ್ತಹೀನತೆಗೆ ಈ ಜೀವಸತ್ವದ ಕೊರತೆ ಕಾರಣ ಜೀವಸತ್ವ B12. ನೋವು ನಿವಾರಕಗಳಿಗೆ ಬಳಸಲ್ಪಡುವ ಔಷಧಿಗಳು ಅನಾಸ್ಥೆಟಿಕ್ಸ್. ಮಂಗನ ಬಾವು ರೋಗಕ್ಕೆ ಕಾರಣ ವೈರಸ್. ಹುಚ್ಚುನಾಯಿ ಕಡಿತಕ್ಕೆ ಲಸಿಕೆ ಆವಿಷ್ಕರಿಸಿದವರು ಲೂಯಿ ಪಾಶ್ಚರ್. ಬೆಳವಣಿಗೆಯು ಈ ವಯಸ್ಸಿನ ನಂತರ ನಿಂತು ಹೋಗುತ್ತದೆ 19 ವಯಸ್ಸಿನ ನಂತರ. ಕ್ರೀಡಾಪಟುಗಳು ಪಡೆಯಬಹುದಾದ ತತ್ಕ್ಷಣ ಶಕ್ತಿಯ ಮೂಲ ಕಾರ್ಬೋಹೈಡ್ರೇಟ್ಸ್ ಅಥವಾ ಗ್ಲೂಕೋಸ್. ಸೋಡಾ ನೀರಿನಲ್ಲಿ ಕರಗಿದ ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆ. ಬಣ್ಣದ ಮುದ್ರಣದಲ್ಲಿ ಛಾಯಾಚಿತ್ರಗಳು ಕೈಗಾರಿಕಾ ಬಳಕೆಗಳು ಇತ್ಯಾದಿ 4 ವರ್ಣಗಳ ಸಂಸ್ಕರಣ ಸಾಮಾನ್ಯವಾಗಿ ಅನುಸರಿಸುವ ವಿಧಾನ. ಇಲ್ಲಿ ಬಳಸುವ 3 ವರ್ಣಗಳು ಸಯಾನ್ ನೀಲಿ, ಮೆಗೆಂಟಾ ಕೆಂಪು ಕೆನ್ನೀಲಿ ಮತ್ತು ಕಪ್ಪು. 4ನೇ ಬಣ್ಣ ಯಾವುದು? ಹಳದಿ.
ಮೆಣಸಿನ ಖಾರದಿಂದ ಕನಿಷ್ಠ ತೊಂದರೆ ಅನುಭವಿಸುವ ಜೀವಿಗಳು, ಪಕ್ಷಿಗಳು. ಈಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಪ್ಲಾಸ್ಮಾ ಟಿವಿ ಎಂಬ ಹೊಸ ಮಾದರಿಯ ದೂರದರ್ಶನ ಮಾರಾಟವಾಗುತ್ತಿದೆ. ಇದು 2 ಗಾಜಿನ ಅಂಕಣಗಳ ನಡುವೆ ಇರಿಸಲಾದ ಜಡ ಪ್ರತಿಷ್ಠಿತ ಅನಿಲಗಳ ಮಿಶ್ರಣವನ್ನು ಸೂಚಿಸುತ್ತದೆ. ದತ್ತಾಂಶ ಧ್ವನಿಯ ಪ್ರಸರಣ ಸಂಚಾರಿ ದೂರವಾಣಿಯ ಅತ್ಯಂತ ಮೂಲ. ಮೇಲ್ಕಂಡ ಕಾರ್ಯಗಳಿಗಾಗಿ ಬಹುವಾಗಿ ಬಳಸುವ ತಂತ್ರಜ್ಞಾನವನ್ನು ಇದರಲ್ಲಿ ಭಿನ್ನವಾದ ಪದ ಬ್ಲೂಟೂತ್. ಆಮ್ಲ ಮಳೆಯು ಇದರಿಂದ ಉಂಟಾಗುತ್ತದೆ. ವಾತಾವರಣದಲ್ಲಿ ಅಧಿಕ ಪ್ರಮಾಣದ ಗಂಧಕದ ಡೈಆಕ್ಸೈಡ್ ಇರುವುದರಿಂದ ಒಂದು ಚಲಿಸುತ್ತಿರುವ ರೈಲಿನ ಕಿಟಕಿಯಿಂದ ವಸ್ತುವನ್ನು ಹೊರಹಾಕಲಾಗುತ್ತದೆ. ನೆಲದ ಮೇಲೆ ನಿಂತಿರುವ ವ್ಯಕ್ತಿಯ ದೃಷ್ಟಿಯಿಂದ ಈ ವಸ್ತುವು ನೆಲಕ್ಕೆ ಬಿದ್ದ ಕೂಡಲೇ ಪರವಲಯವಾಗಿ ಚಲಿಸುತ್ತದೆ. ಒಂದು ಹಡಗು ಕಡಲ ನೀರಿನಲ್ಲಿ ಮುಳುಗುವ ಸಾಧ್ಯತೆ ಕಡಿಮೆ, ಆದರೆ ನದಿ ನೀರಿನಲ್ಲಿ ಮುಳುಗುವ ಸಾಧ್ಯತೆ ಸ್ವಲ್ಪ ಹೆಚ್ಚು. ಕಾರಣ, ಕಡಲ ನೀರಿನ ಸಾಂದ್ರತೆ ನದಿ ನೀರಿನದಕ್ಕಿಂತ ಹೆಚ್ಚು. ಪ್ರೆಷರ್ ಕುಕ್ಕರ್ನಲ್ಲಿ ಬೇಗ ಅಡುಗೆಯಾಗುತ್ತದೆ. ಕಾರಣ, ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ. ಫ್ಯೂಸ್ ತಂತಿಯಲ್ಲಿ ಅತ್ಯವಶ್ಯಕವಾಗಿ ಇರಬೇಕಾದ ಅಂಶಗಳೇನೆಂದರೆ ಅಧಿಕ ಪ್ರತಿರೋಧಕತ್ವ ಮತ್ತು ಅಲ್ಪ ಕರಗುವ ಬಿಂದು. ಒಣ ಕೂದಲನ್ನು ಬಾಚಿದ ಬಾಚಣಿಗೆಯು ಚಿಕ್ಕ ಚಿಕ್ಕ ಕಾಗದದ ಚೂರುಗಳನ್ನು ಆಕರ್ಷಿಸುತ್ತದೆ. ಕಾರಣ, ಪೂರ್ಣಗೊಂಡು ಬಾಚಣಿಗೆಯಿಂದಾಗಿ ಕಾಗದದಲ್ಲಿರುವ ಪರಮಾಣುಗಳು ಧ್ರುವೀಕರಣಗೊಳ್ಳುತ್ತವೆ. ಇದಕ್ಕೆ ಸ್ಥಾಯಿ ವಿದ್ಯುತ್ ಕಾರಣ. ಎಲೆಕ್ಟ್ರೋಸ್ಟಾಟಿಕ್. ಯಾವ ವಸ್ತು ಕಲೆರಹಿತ ಉಕ್ಕಿನ ಘಟಕಾಂಶವಲ್ಲ. ಸೀಸ. ಲೆಡ್ ಪೆನ್ಸಿಲ್ನಲ್ಲಿ ಸೀಸದ ಶೇಕಡಾಂಶ 0%. ಯೂರಿಯಾ ಒಂದು ಸಾರಜನಕ ಗೊಬ್ಬರ. ಸಂಗೀತ ಗೋಷ್ಠಿಗಳಿಗಾಗಿ ನಿರ್ಮಿಸಿದ ಸಭಾಂಗಣದ ಗೋಡೆಗಳು ಧ್ವನಿಯನ್ನು ಪ್ರತಿಫಲಿಸುವಂತಿರಬೇಕು. ಬಹುತೇಕ ಲೇಸರ್ ಸಾಧನಗಳು ಬೆಳಕನ್ನು ರಕ್ತವರ್ಣಾತೀತ ಪ್ರದೇಶದಲ್ಲಿ ಉತ್ಸರ್ಜಿಸುತ್ತವೆ. ಅತ್ಯಂತ ಸಿಹಿಯಾದ ಸಕ್ಕರೆ ಫ್ರಕ್ಟೋಸ್. ರಾಕೆಟ್ ಮುಂದೆ ಹೋಗುವುದಕ್ಕೆ ಅಗತ್ಯವಾದ ನೂಕು ಶಕ್ತಿಯನ್ನು ಒದಗಿಸುವ ಇಂಧನ ಮತ್ತು ಉತ್ಕರ್ಷಣಾಕಾರಿಯ ಸಂಯೋಜನೆಯನ್ನು ನೋದನಾಕಾರಿ ಅಥವಾ ಪ್ರೊಪೆಲೆಂಟ್ ಎನ್ನುತ್ತೇವೆ. LPG ಮತ್ತು CNGಯಲ್ಲಿರುವ ಮುಖ್ಯ ಘಟಕಾಂಶಗಳು ಅನುಕ್ರಮವಾಗಿ ಬ್ಯೂಟೇನ್ ಮತ್ತು ಮೀಥೇನ್. ಶೀತ ಪ್ರದೇಶಗಳಲ್ಲಿ ಆಟೋಮೊಬೈಲ್ಗಳ ರೇಡಿಯೇಟರ್ಗಳಲ್ಲಿ ಬಳಸುವುದು ಎಥಲೀನ್ ಗ್ಲೈಕಾಲ್. ಅಸಂಧಿಸ್ತ ಲೋಹ ಅಯಾನ್ ಅನ್ನು ಒಳಗೊಂಡಿರುವ ಜೈವಿಕ ಅಣು ಕ್ಲೋರೋಫಿಲ್. ಕೊಬ್ಬಿನ ರಕ್ಷಣಾ ಮೆತ್ತೆಯನ್ನು ಹೊಂದಿರುವ ಜೀವಾಧಾರ ಅಂಗಾಂಶಗಳು ಹೃದಯ ಮತ್ತು ಮೂತ್ರಪಿಂಡ. ಕಮಟು ವಾಸನೆಯನ್ನು ಈ ಮೂಲಕ ತಡೆಯಬಹುದು ಪ್ರತಿ ಉತ್ಕರ್ಷಕಗಳ ಬಳಕೆಯಿಂದ. ಮಂಜುಗಡ್ಡೆಯು ಆಣ್ವಿಕ ಸ್ಫಟಿಕಕ್ಕೆ ಉದಾಹರಣೆ. ಆಕಾಶಕಾಯಗಳ ವಿವರಗಳನ್ನು ನೋಡುವುದಕ್ಕಾಗಿ ಬಳಸುವ ಉಪಕರಣ ಟೆಲಿಸ್ಕೋಪ್. ಬಲವಾದ ಬಿರುಗಾಳಿಗೆ ಮೊದಲು ವಾಯುಭಾರಮಾಪಕದ ಪಾದರಸದ ಸ್ತಂಭವು ತ್ವರಿತವಾಗಿ ಇಳಿದು ಬಿಡುತ್ತದೆ. ಕಾರಣ, ವಾತಾವರಣದ ಒತ್ತಡ ಕುಸಿಯುವುದು. ಮಂಜುಗಡ್ಡೆಯು ನೀರಿನಲ್ಲಿ ತೇಲುತ್ತದೆ, ಆದರೆ ಆಲ್ಕೋಹಾಲ್ನಲ್ಲಿ ಮುಳುಗುತ್ತದೆ. ಕಾರಣ, ಮಂಜುಗಡ್ಡೆಯು ನೀರಿಗಿಂತ ಹಗುರ ಮತ್ತು ಆಲ್ಕೋಹಾಲ್ಗಿಂತ ಭಾರ. ಯಾವ ಸ್ಥಿತಿಯಲ್ಲಿ ವ್ಯಕ್ತಿಯಿಂದ ನೆಲದ ಮೇಲೆ ಬೀಳುವ ಒತ್ತಡ ಅತ್ಯಂತ ಕನಿಷ್ಠವಾಗಿರುವುದು? ದೇಹವನ್ನು ನೇರವಾಗಿ ಚಾಚಿಕೊಂಡು ಬೆನ್ನಿನ ಮೇಲೆ ಮಲಗಿರುವಾಗ. ಆತಂಕ ಮತ್ತು ಅಪಾಯದ ಸನ್ನಿವೇಶದಲ್ಲಿ ಮನುಷ್ಯನ ಅಡ್ರಿನಲ್ ಗ್ರಂಥಿಗಳಿಂದ ಅಡ್ರಿನಾಲಿನ್ ಉತ್ಪತ್ತಿಯಾಗುತ್ತದೆ. ಅಡ್ರಿನಾಲಿನ್ಗೆ ಇನ್ನೊಂದು ಹೆಸರು ಎಪಿನೆಫ್ರೈನ್. ಪ್ರತಿಧ್ವನಿ ಉಂಟಾಗಬೇಕಾದರೆ ಶಬ್ದದ ಮೂಲ ಮತ್ತು ಪ್ರತಿಫಲಕದ ನಡುವೆ ಕನಿಷ್ಠ ಎಷ್ಟು ಅಂತರವಿರಬೇಕು? 17 ಮೀಟರ್ಗಳು. ಕೊಠಡಿಯ ಉಷ್ಣಾಂಶದಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಯಾವ ರೂಪದಲ್ಲಿರುತ್ತದೆ? ಘನ ರೂಪದಲ್ಲಿರುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.